ದೇವಸ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ನಿವೇಶನಗಳು ಲಭ್ಯವಿದೆ. ನಿಸರ್ಗ ಲೇಔಟ್, ಲಂಡಕನಹಳ್ಳಿ. ಶೇಕಡ 80% ಬ್ಯಾಂಕ್ ಲೋನ್ ಮತ್ತು ಶೇಕಡ 20% ಡೌನ್ ಪೇಮೆಂಟ್. ಶಿರಸಿ ನಗರದಿಂದ 2 ಕಿಲೋಮೀಟರ್ ಅಂತರದಲ್ಲಿ ದೊಡ್ಡಳ್ಳಿ ರಸ್ತೆಯಲ್ಲಿ ಅನುಮೋದನೆಗೊಂಡ ನಿವೇಶನ ಹಾಗೂ ಇಸಲೂರಿನಲ್ಲಿ ನಿವೇಶನಗಳು ಲಭ್ಯವಿವೆ. ವಿವರಗಳಿಗಾಗಿ ಸಂಪರ್ಕಿಸಿ ದೇವಸ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್, ವಿವೇಕಾನಂದ ನಗರ, ಹುಬ್ಬಳ್ಳಿ ರಸ್ತೆ, ಶಿರಸಿ. ಮೊಬೈಲ್ ನಂಬರ್ 7795228212, 9902428740, 9902333974, 9480790790, 9480257760. ಮಾರ್ಚ್ 5 ಮತ್ತು 6ರಂದು ಅದ್ದೂರಿ ಕದಂಬೋತ್ಸವಕ್ಕೆ ಸಿದ್ಧತೆ. ಆಮಂತ್ರಣ ಬಿಡುಗಡೆಗೊಳಿಸಿದ ಉಪವಿಭಾಗಾಧಿಕಾರಿ ಅಪರ್ಣಾ ರಮೇಶ್. ರಘು ದೀಕ್ಷಿತ್ ಹಾಗೂ ಹರಿಕೃಷ್ಣ ತಂಡದ ರಸಮಂಜರಿ ಈ ಬಾರಿಯ ಆಕರ್ಷಣೆ. ರಾಜ್ಯ ಮಟ್ಟದ ಕದಂಬೋತ್ಸವ ಮಾರ್ಚ್ 5 ಹಾಗೂ 6ರಂದು ತಾಲೂಕಿನ ಬನವಾಸಿಯಲ್ಲಿ ನಡೆಯಲಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾರ್ಚ್ 5ರ ಸಂಜೆ 6 ಗಂಟೆಗೆ ಉದ್ಘಾಟಿಸಲಿದ್ದಾರೆ. ನಗರದ ಮಿನಿ ವಿಧಾನಸೌಧದಲ್ಲಿ ಆಹ್ವಾನ ಪತ್ರಿಕೆ ಬಿಡುಗಡೆಗೊಳಿಸಿದ ಸಹಾಯಕ ಆಯುಕ್ತೆ ಅಪರ್ಣಾ ರಮೇಶ್, ಉತ್ಸವದ ಸಿದ್ಧತೆ ಜೋರಾಗಿ ನಡೆದಿದೆ. 2 ಕೋಟಿ ರೂಪಾಯಿ ಸರ್ಕಾರದಿಂದ ಬಿಡುಗಡೆಯಾಗಿದೆ. ಸಂಭ್ರಮದಲ್ಲಿ ಉತ್ಸವ ನಡೆಸಲು ಜಿಲ್ಲಾಡಳಿತ ಹಾಗೂ ತಾಲೂಕಾ ಆಡಳಿತ ಸಜ್ಜಾಗಿದೆ ಎಂದರು. ಇದನ್ನ ಕ್ಲೋಸ್ ಮಾಡಲಿಲ್ಲ. ಈ ಕಡೆ ಕದಂಬ ಜ್ಯೋತಿದು 2 ಜೀಪ್ ಇರುತ್ತೆ. ಫಸ್ಟ್ ಒಂದು ಜೀಪ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ರೂಟ್ ಇರುತ್ತೆ, ಇನ್ನೊಂದು ಶಿವಮೊಗ್ಗ ಆ್ಯಂಡ್ ಧಾರವಾಡ ಜಿಲ್ಲೆ. ಅದು 2 days ಆಗುತ್ತೆ ಸಂಚಾರ ಮಾಡಿ ವಾಪಸ್ ಬರೋಕ್ಕೆ. ಆ್ಯಂಡ್ ಆನ್ 5th ಮಾರ್ಚ್ ಅದು ಅಗೇನ್ ಬನವಾಸಿ ರೀಚ್ ಆಗುತ್ತೆ. ಆನ್ 3rd ಮಾರ್ಚ್ ಅಗೇನ್ ಸಂಜೆ 5 ಗಂಟೆಗೆ ಗುಡ್ನಾಪುರದಲ್ಲಿ ವೇದಿಕೆ ಎಲ್ಲ ಸೆಟಪ್ ಹೋಗುತ್ತೆ. ಆ್ಯಂಡ್ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ಲ್ಯಾನ್ ಮಾಡಿದ್ದೀವಿ. ಸೊ ಎಲ್ಲ ಲೋಕಲ್ ಆರ್ಟಿಸ್ಟ್ ಆ್ಯಂಡ್ ಲೋಕಲ್. ಇನ್ನು 2 ದಿನಗಳ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸ್ಥಳೀಯ ಪ್ರತಿಭೆಗಳ ಜೊತೆಗೆ ಮೊದಲ ದಿನ ರಘು ದೀಕ್ಷಿತ್ ತಂಡ ಹಾಗೂ 2ನೇ ದಿನ ಹರಿಕೃಷ್ಣ ತಂಡ ಬೆಂಗಳೂರು ಇವರು ರಸಮಂಜರಿ ಕಾರ್ಯಕ್ರಮ ನೀಡಲಿದ್ದಾರೆ. ಬನವಾಸಿ ಮಯೂರ ವರ್ಮ ವೇದಿಕೆಯಲ್ಲಿ ನಡೆಯುವ ಉದ್ಘಾಟನಾ ಸಮಾರಂಭದಲ್ಲಿ ಸಭಾಪತಿ ಬಸವರಾಜ ಹೊರಟ್ಟಿ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಚಿವರಾದ ಮಂಕಾಳು ವೈದ್ಯ, ಶಿವರಾಜ್ ತಂಗಡಗಿ, ಎಚ್ಕೆ ಪಾಟೀಲ್, ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡ, ಆಯೋಗದ ಅಧ್ಯಕ್ಷ ಆರ್ವಿ ದೇಶಪಾಂಡೆ, ಸತೀಶ್ ಸೆಲ್, ವಿಪಕ್ಷ ನಾಯಕ ಆರ್ ಅಶೋಕ್, ಸಂಸದ ಅನಂತ್ ಕುಮಾರ್ ಹೆಗಡೆ, ಶಾಸಕ ಭೀಮಣ್ಣ ನಾಯ್ಕ್ ಸೇರಿದಂತೆ ಇತರರು ಭಾಗವಹಿಸಲಿದ್ದು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ಶಿವರಾಮ್ ಹೆಬ್ಬಾರ್ ವಹಿಸಲಿದ್ದಾರೆ. ಅಲ್ಲದೆ ಪಂಪ ಪ್ರಶಸ್ತಿ ಪುರಸ್ಕೃತ ನಾಡಿಸೋಜಾ ಭಾಗವಹಿಸಲಿದ್ದಾರೆ. ಇಂಪಾರ್ಟೆನ್ಸ್ ಕೊಟ್ಟು ಅವ್ರಿಗೆ ಆ ವೇದಿಕೆಯಲ್ಲಿ ಒಂದು ಆಪರ್ಚುನಿಟಿ ಪ್ರಪೋಸಲ್ ಪ್ಲಾನ್ ಮಾಡಿದ್ದೀವಿ. ನೆಕ್ಸ್ಟ್ ಆನ್ 3rd and 4th ಮಾರ್ಚ್ ಈ ಇನ್ವಿಟೇಷನಲ್ಲಿ ಹಿಂಗೆಲ್ಲ ಡೀಟೇಲ್ಸ್ ಇದೆ. ಕ್ರೀಡಾಕೂಟದ್ದು ಕ್ರೀಡಾ ಸ್ಪರ್ಧೆಗಳು, ಲೋಕಲ್ ಬನವಾಸಿ ಆ್ಯಂಡ್ ಲೋಕಲ್ ಪರ್ಸನ್ಸ್ಗೆ ಪ್ರಪೋಸಲ್ ಕೊಟ್ಟಿದ್ದೀವಿ.
ಸೊ ಅಲ್ಲಿ ಪ್ಲ್ಯಾನ್ ಮಾಡಿರೋದ್ರಿಂದ ಐ ಥಿಂಕ್ ಈ ವರ್ಷ ಇನ್ಸ್ಟೆಡ್ ಆಫ್ ಜಯಂತಿ ಸ್ಕೂಲ್ ಗ್ರೌಂಡ್ಸ್ ಮೇನ್ ವೇದಿಕೆ ಆ ಮೈದಾನದಲ್ಲಿ ನಡೆಯಕ್ಕೆ ಹೋಗುತ್ತೆ. ಅಂತೆಯೇ ಮಾರ್ಚ್ 5ರ ಮಧ್ಯಾಹ್ನ 2 ಗಂಟೆಗೆ ಮಧುಕೇಶ್ವರ ದೇವಸ್ಥಾನದ ಎದುರಿನಿಂದ ಕದಂಬ ಸಾಂಸ್ಕೃತಿಕ ಕಲಾ ಮೆರವಣಿಗೆ ನಡೆಯಲಿದೆ. ಸಮಾರೋಪ ಸಮಾರಂಭವು ಮಾರ್ಚ್ 6ರ ಸಂಜೆ 6 ಗಂಟೆಗೆ ಬನವಾಸಿಯಲ್ಲಿ ನಡೆಯಲಿದ್ದು, ಹಿರಿಯ ಸಾಹಿತಿ ಡಾಕ್ಟರ್ ಜಮೀರುಲ್ಲಾ ಶರೀಫ್ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದರು. ಇದು ತುಂಬ ಸ್ಪೆಷಲ್ ಆಗಿರಕ್ಕೆ ಹೋಗುತ್ತೆ, ಯಾಕಂದರೆ ವಿ ಆರ್ ಎಕ್ಸ್ಪೆಕ್ಟಿಂಗ್ ನಮ್ಮ ಆನರಬಲ್ CM ಆ್ಯಂಡ್ ಸೊ 5th March ವಿ ಹ್ಯಾವ್ ಪ್ಲ್ಯಾಂಡ್ ಕದಂಬೋತ್ಸವದ ಮೈದಾನದಲ್ಲಿ ವೇದಿಕೆಯಲ್ಲೇ ವಿ ಹ್ಯಾವ್ ಪ್ಲ್ಯಾಂಡ್ ಸಮ್ ವೆರಿ ನ್ಯಾಷನಲ್ ಲೆವೆಲ್ ಆ್ಯಂಡ್ ಸ್ಟೇಟ್ ಲೆವೆಲ್ ಪರ್ಫಾರ್ಮರ್ಸ್ ಅಲಾಂಗ್ ವಿತ್ ಲೋಕಲ್ ಪರ್ಫಾರ್ಮರ್ಸ್. ಸೊ ಈ ಇನ್ವಿಟೇಷನಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ದಟ್ ಸಾಂಸ್ಕೃತಿಕ ಸಂಭ್ರಮ. ಇನ್ನು 2 ದಿನಗಳ ಉತ್ಸವದ ಮೊದಲ ದಿನ ಸುಜಾತಾ ಧಾರವಾಡ್ ಭಕ್ತಿ ಸಂಗೀತ, ಶಹನಾಯಿ ಡಾಕ್ಟರ್ ಕೃಷ್ಣ ಬಾಲೇಶ್, ವಚನ ಸಂಗೀತ ರೋಹಿಣಿ ಹಿರೇಮಠ್, ಸುಗಮ ಸಂಗೀತ ಶಿರ್ಸಿಯಾ ರತ್ನಾಕರ್, ಭರತನಾಟ್ಯ ಡಾಕ್ಟರ್ ಚೇತನ್ ರಾಧಾಕೃಷ್ಣನ್, ಶ್ರೇಯಾ ಪಾಟೀಲ್, ಗಿಚ್ಚಿಗಿಲಿಗಿಲಿ ತಂಡದಿಂದ ಕಾಮಿಡಿ ಶೋ, ಕೃತಿಕಾ ದಯಾನಂದ್ ಇವರಿಂದ ನೃತ್ಯ ವೈಭವ, ರವಿ ತಂಡದಿಂದ ಆಕ್ಸಿಜನ್ ಡ್ಯಾನ್ಸ್ ನಡೆಯಲಿದ್ದು, ಬಳಿಕ ರಘು ದೀಕ್ಷಿತ್ ತಂಡದಿಂದ ರಸಮಂಜರಿ ಕಾರ್ಯಕ್ರಮ ನಡೆಯಲಿದೆ. ಅಂತೆಯೇ ಮಾರ್ಚ್ 6ರ ಬೆಳಿಗ್ಗೆ 10:30ರಿಂದ ಕವಿಗೋಷ್ಠಿ ನಡೆಯಲಿದ್ದು, ಸಾಹಿತಿ RD ಹೆಗಡೆ ಆಲ್ಮನೆ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಲಿದೆ. ಇದರಲ್ಲಿ ಕವಿಗಳಾದ ಸುಧಾ ಆಡುಕಳ, PR ನಾಯ್ಕ್, ಗಣಪತಿ ಬಾಳೆಗದ್ದೆ, ಶ್ರೀಧರ್ ಶೇಟ್, ಪದ್ಯಾಯನ ಗೋವಿಂದ ಭಟ್, ನಾಗವೇಣಿ ಹೆಗ್ಗರಸಿಮನೆ, ನಂದಿನಿ ಹೆದ್ದುರ್ಗ, ಕೃಷ್ಣ ನಾಯ್ಕ್, ಡಾಕ್ಟರ್ ಸಮೀರ್ ಹಾದಿಮನೆ ಭಾಗವಹಿಸಲಿದ್ದಾರೆ. ಅಂತೆಯೇ ಕಾರ್ಯಕ್ರಮದಲ್ಲಿ ಸಂತೋಷ್ ಕುಮಾರ್ ಮೆಹಂದಳೆ, BN ರಮೇಶ್, ಜಿಸು ಬಕ್ಕಳ ಉಪಸ್ಥಿತಿ ಇರಲಿದೆ. ಹಾಗೂ ಮಧ್ಯಾಹ್ನ 2:30ಕ್ಕೆ ಇತಿಹಾಸ ಗೋಷ್ಠಿ ನಡೆಯಲಿದ್ದು, KN ಹೊಸ್ಮನಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮೋಹನ್ ಭರಣಿ ವಿಷಯ ಮಂಡಿಸಲಿದ್ದಾರೆ. ಅಂತೆಯೇ ಸಂಜೆ 5ರಿಂದ ಶಮಾ ಭಾಗವತ್ ಚಿತ್ರದುರ್ಗ ಇವರಿಂದ ನೃತ್ಯ ರೂಪಕ, ರೇಖಾ ದಿನೇಶ್ ಇವರಿಂದ ಸಂಗೀತ, ವಿನುತಾ ಯಲ್ಲಾಪುರ ಇವರಿಂದ ನೃತ್ಯ, ನಿನಾದ ತಂಡದಿಂದ ತಬಲಾ ವಾದನ, ನಿರ್ಮಲಾ ಗೋಳಿಕೊಪ್ಪ ತಂಡದಿಂದ ಯಕ್ಷಗಾನ, ವಿಜೇತಾ ಸುದರ್ಶನ್, ಬಸವರಾಜ್ ಬಂಟನೂರು ಇವರಿಂದ ಸುಗಮ ಸಂಗೀತ, ರವೀಂದರ್ ಕುರಾನ್ ಇವರಿಂದ ಒಡಿಸಿ ನೃತ್ಯ, ಬಸಯ್ಯ ಗುತ್ತೇದಾರ್ ಇವರಿಂದ ಜಾನಪದ ಸಂಗೀತ, ಕೃಪಾ ಹೆಗಡೆ ಇವರಿಂದ ಭರತನಾಟ್ಯ, ರಜತ್ ಹೆಗಡೆ ಹಾಗೂ ಶ್ರೀಲಕ್ಷ್ಮಿ ತಂಡದಿಂದ ಸಂಗೀತ ಕಾರ್ಯಕ್ರಮ ನಡೆಯಲಿದೆ. ಬಳಿಕ ಹರಿಕೃಷ್ಣ ತಂಡದವರಿಂದ ಸಂಗೀತ ಸಂಭ್ರಮ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ಇನ್ನು ಈ ವೇಳೆ ತಹಶೀಲ್ದಾರ್ ಶ್ರೀಧರ್ ಮುಂದಲ್ಮನಿ, ಉಪತಹಶೀಲ್ದಾರ್ ಶ್ರೀ ಕೃಷ್ಣ ಕಾಮ್ಕರ್, ರಮೇಶ್ ಹೆಗಡೆ, BO ನಾಗರಾಜ್ ನಾಯ್ಕ್, EO ಸತೀಶ್ ಹೆಗಡೆ, ದೈಹಿಕ ಪರಿವೀಕ್ಷಕ ಗಣೇಶ್ ಹೆಗಡೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. The main performers here are 5th March Raghu Dikshit and band, and also 6th March the programs happening. Hari Krishna and band also on 6th March. So I think our performance ella bandorella enjoy ಮಾಡ್ತಾರೆ. And apart from the musical performances on 5th March, ಇದು 5ನೇ ತಾರೀಕು ನಮಗೆ